ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವಾಗ ಸಮಯ ಬಂದು 10:30 ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವೆಂಕಟೇಶ್ ತಡವಾಗಿ ಬಂದಿದ್ದಾನೆ ಇವತ್ತು ತೋಟಕ್ಕೆ ಅನ್ಕೊಂಡ್ರೆ, ಏನಂದರೆ ಬರೋ ಟೈಮ್ಗೆ ಬಂದೆ. ಆದರೆ ಬಂದು ನೋಡಿದಾಗ ಸಂಪಲ್ಲಿ ನೀರು ಓಡಿರಲಿಲ್ಲ ನೈಟು. ಯಾಕಂತ ಹೇಳಿದ್ರೆ ಆಮೇಲೆ ಎಲ್ಲ ಚೆಕ್ ಮಾಡ್ಕೊಂಬಂದೆ. ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಏನು ಪ್ರಾಬ್ಲಮ್ ಅಂತ ಟಿ ಸಿ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಬಂದು ಲೈನ್ ಕಟ್ ಆಗಿತ್ತು. ಆ ಲೈನ್ ಮ್ಯಾನ್ ಬಂದು ಇಲ್ಲಿ ಪಕ್ಕದಲ್ಲಿ ಟೂರ್ನಿಮೆಂಟ್ ನಡೀತಾ ಇದೆ ಕ್ರಿಕೆಟ್ದು. ಆ ಟೂರ್ನಿಮೆಂಟಾಗಿ ಹೋಗಿ ಸೇರ್ಕೊಂಡಿದ್ನು. ಅವನ್ನ ನಾವು ಬಿಡ್ತೀವ, ಅವ್ನ ಫೋನ್ ಮೇಲೆ ಫೋನ್ ಮಾಡಿ ಅದಾದ್ಮೇಲೆ ಬರ್ತಾ ಇದ್ದೀನಿ ಇದೇ ಡೈಲಾಗ್ ಹೊಡಿತಾ ಇದ್ನು. ಲಾಸ್ಟ್ಗೆ ಆ ಟೂರ್ನಿಮೆಂಟು ಸೌಂಡ್ ಕೇಳಿಸ್ತು. ಹೋಗಿ ಅಲ್ಲಿ ನೋಡಿದಕ್ಕೆ ಅಲ್ಲೇ ಇದ್ನು. ಅವ್ನ ನೆತ್ತಾಕ ಬಂದು ಅದನ್ನು ರೆಡಿ ಮಾಡಿಸಿ ಇವಾಗ ಕರೆಂಟು 8:30 ಬಂತು. ಆಲ್ಮೋಸ್ಟ್ ಇವತ್ತೊಂದು 2 ಅವರ್ ವೇಸ್ಟು, ಓಡಿಲ್ಲ. ಇನ್ನೊಂದು 2 ಅವರ್ ಇದೆ, ಓಡಿಸೋಣ ಅಂದ್ಬಿಟ್ಟು ಅವನ್ನ ಎಳ್ಕೊಂಡು ಬಂದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ಮೋಟ್ರೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಷ್ಟೊತ್ತು ಅದೇ ಒಂದು ಆಗೋಯ್ತು ದೊಡ್ಡ ಕೆಲಸ. 10:30 ಆಗಿದೆ ಸಮಯ. ಈಗ ತೋಟದಲ್ಲಿ ಏನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಹಾಗಲಕಾಯಿ ಕೊಯ್ಬೇಕು. ಕೊಯ್ಯೋಕ್ಕಿಂತ ಮುಂಚೆ ಈ ಥರ ಪಿಂದಿಗಳನ್ನ ಇಳಿಸ್ಕೊಬೇಕಲ್ವ. ಈ ಥರ ಪಿಂದಿಗಳನ್ನ ಇಳಿಸ್ಕೋಬೇಕು. ಹಾಗಾಗಿ ಪಿಂದಿಗಳನ್ನ ಇಳಿಸ್ಕೊತಾ ಇದ್ದೀವಿ. ಈ ಥರ ಪಿಂದಿ ಇಳಿಸ್ಕೊಂಡ್ರೆ ಮಾತ್ರ ಹಾಗಲಕಾಯಿ ಕೊಯ್ಯೋಕ್ಕಾಗೋದು, ಇಲ್ಲಾಂದರೆ ಕೊಯ್ಯೋಕ್ಕಾಗಲ್ಲ. ಕೊಯ್ಬೋದು, ಆದರೆ ಶ್ಯಾಂಪಲಲ್ಲಿ ಮಾತ್ರ. ಆಗ ಬಂದು ಗಿಡ ತೆಳುವಾಗಿರ್ತೈತೆ. ಹೋಗ್ತಾ ಹೋಗ್ತಾ ಹಳೆ ಗಿಡ ಆಗುತ್ತೆ, ಮತ್ತು ಗಿಡ ಬಂದು ಹೊಡಪಾಗುತ್ತೆ. ಆಗ ಈ ಥರ ಪಿಂದಿಗಳನ್ನ ಇಳಿಸ್ಕೊಂಡ್ರೆ ನಮ್ಮ ಕೆಲಸ ನಡೆಯುತ್ತೆ, ಇಲ್ಲಾಂದರೆ ಕೆಲಸ ನಡೆಯೋದಿಲ್ಲ. ಹಾಗಾಗಿ ಈ ಕೆಲಸ ಮಾಡ್ತಾಯಿದ್ದೀವಿ ಕಣ್ರಿ ಇವತ್ತು. ಅಮ್ಮ, ನಂದು ಆ ಸಾಲಲ್ಲ ಇದಾ ನಿಂದ? ನಮ್ಮ ಅಮ್ಮನ ಬಂದು ಆ ಸಾಲು, ಇದು ಬಂದು ನನ್ನ ಸಾಲು. ಆದರೆ ಬಂದು ಎಲ್ಪ್ ಮಾಡ್ತಾವ್ರಿ. ಅಮ್ಮ ಏನು ಮಾಡ್ಕೊಬಂದಿದ್ದೆ ಅಡುಗೆ? ಗೀ ರೈಸು ಈಗ ಬೇಳೆ ಸಾರು. ಹೋಗ್ಲಿ, ನಾನು ಬಾಗ್ದಾಗ ಒಂದು ಇಡೀ ಜಾಸ್ತಿ ತಿನ್ಬಿಡ ಅನ್ನ. ಎಲ್ಪ್ ಮಾಡ್ತಾ ಇದೆಯಲ್ಲ ಪಾಪ. ಹ್ಞೂ, ತಗೊಂಬಂದು ಹಾಕಿದ್ದ ಯಾರಮ್ಮಣ್ಯ? ಹಾಂ, ಮಾಡೋಳು ನೀನು. ಮಾಡೋಕ್ಕವ್ರು ನಿಮಗೆ ಎಷ್ಟಿರ್ಬೇಕಂದ್ರೆ ಗಂಡು ಮಕ್ಳು ನಾವು, ತಂದಾಕವ್ರು ನಮ್ಗೆ ಎಷ್ಟಿರಬೇಡ. ಓಹೋ, ಹ್ಞೂ, ಮಾಡಿಕ್ತೀರಿ ಎಲ್ಲ ಹೆಂಗ್ಸ್ರು, ಎಲ್ಲ ಹೆಣ್ಮಕ್ಳು ಇದೇ ಡೈಲಾಗ್ ಹೊಡಿತೀರಿ. ನಾವು ಮಾಡಾಕ್ತೀವಿ. ನಾವು ಮಾಡೋಕ್ಕವ್ರು ನಿಮ್ಗೆ ಎಷ್ಟಿರ್ಬೇಕಂದ್ರೆ ತಂದಾಕವ್ರು ನಾವು, ನಮ್ಗೆ ಎಷ್ಟಿರ್ಬೇಡ ಗಂಡು ಮಕ್ಳಕ್ಕ. ಓಹೋ, ಹ್ಞೂ, ನೋಡಿ ಏನಂದರೆ ಈ ಥರ ಒಂದು ತಮಾಷೆ ಮಾಡಿಕೊಂಡು ಆಟ ಆಡಿಕೊಂಡು ಕೆಲಸ ಮಾಡ್ಕೊತೀವಿ. ನಾನು ಮತ್ತು ನಮ್ಮಮ್ಮ ಇಬ್ಬರೇ ಅಷ್ಟೇ ನಾವು ಕೆಲಸ ಮಾಡೋದು ತೋಟದಲ್ಲಿ. ಒಬ್ಬರನ್ನ ಲೇಬರ್ಸ್ನ ಇಕ್ಕೋದಿಲ್ಲ, ಲೇಬರ್ ಸಿಕ್ಕೋದಿಲ್ಲ. ನಾವೇ ಏನಿದ್ರು ಇಬ್ಬರೇ ಮಾಡ್ಕೊತೀವಿ ಇಡೀ ತೋಟ ಎಲ್ಲ ಕೆಲಸ. ಪ್ರತಿಯೊಂದು ಅಷ್ಟೇ. ತೊಂಡೆಕಾಯಿ ಬಿಡಿಸೋದಾಗಿರ್ಬೋದು, ಹಾಗಲಕಾಯಿ ಕೊಯ್ಯೋದಾಗಿರ್ಬೋದು, ಕಳೆ ಒರೆಯೋದಾಗಿರ್ಬೋದು, ಔಷಧಿ ಹೊಡೆಯೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವಿಬ್ಬರೇ, ನಾನು ಮತ್ತು ನಮ್ಮಮ್ಮ ಇಬ್ಬರೇ ಮಾಡ್ಕೊತೀವಿ ನಮ್ಮ ತೋಟ ಎಲ್ಲ. ಒಬ್ರನ್ನೂ ಕೂಡ ಲೇಬರ್ಸ್ ಮಾಡ್ಕೋದಿಲ್ಲ. ಯಾಕಂತ ಹೇಳಿದ್ರೆ ಹಾಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅಂತ ಹೇಳ್ತಾರಲ್ಲ ದೊಡ್ಡವರು. ಆ ಥರ ಅಂದರೆ ಸ್ವಂತ ಕೆಲಸ ನಾವು ಎಷ್ಟು ಮಾಡ್ಕೊತೀವೋ ರೈತರು ಅಷ್ಟು ನಮಗೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಒಬ್ರೊಬ್ಬರನ್ನ ನಾವು ನೋಡ್ತೀವಿ, ಅದು ಅವ್ರಿಷ್ಟ. ಆದರೆ ಉದಾಹರಣೆಗೆ ನಾನು ಹೇಳೋದು ಏನಂದರೆ ಪ್ರತಿಯೊಂದಕ್ಕೂ ಕೂಡ ಲೇಬರ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಆ ಥರ ಲೇಬರ್ಸ್ ಮೇಲೆ ಡಿಪೆಂಡ್ ಆದರೆ ಮಾತಿಗೆ ಮುಂಚೆ ಹೊಡಿತಾರಲ್ವ ಡೈಲಾಗು, ಏನಪ್ಪ ಅಂದರೆ ವ್ಯವಸಾಯ, ಮನೆ ಮಕ್ಕಳು ಸಾಯ, ಇನ್ನು ಏನೇನೋ ಡೈಲಾಗ್ಗಳು ಹೊಡಿತಾರೆ. ಪಾಲಿ ಡಾಲ್ ಕುಡಿಯೋದು, ಏನೇನೋ ಕತೆಗಳು ಹೇಳ್ತಾರಲ್ವ ರೈತರ ಬಗ್ಗೆ. ಆ ಥರ ಆಗೋದು ಏನಿಂದ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಲೇಬರ್ಸು ಅಂತ ಲೇಬರ್ಸ್ ಮೇಲೆ ಡಿಪೆಂಡ್ ಆದರೆ ಇನ್ನು ರೈತ ಹಾಳಾಗ್ದಿರ ಉದ್ಧಾರ ಅಂತೂ ಆಗೋದಿಲ್ಲ. ಏನಂದರೆ ನಾವು ಬೆಳೆದಿರೋ ತಕ್ಕಂಗೆ ಒಂದೊಂದು ಟೈಮ್ ಬೆಲೆ ಸಿಗೋಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋದು ಅದು. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬೆಳೆಯೋದು, ನಾವು ಬೆಳಿತೀವಿ, ಬೆಲೆ ಸಿಗೋದು ಬಿಡೋದು ಅದು ನಮ್ಮನೆ ಬರಗಳು. ಬೆಲೆ ಸಿಕ್ಕಿದಾಗೂ ಅಷ್ಟೇ, ಬೆಲೆ ಇಲ್ಲ ಅಂದರೂ ಅಷ್ಟೇ, ಬೆಲೆ ಇದ್ರೂ ಅಷ್ಟೇ, ಏನಿದ್ರು ನಾವಿಬ್ಬರೇ ಕೆಲಸ ಮಾಡ್ಕೊತೀವಿ. ಹಾಗಾಗಿ ಏನೋ ಸ್ವಲ್ಪ ಉಳಿತಾಯ ಮಾಡಬೇಕು ಅಲ್ವೇ. ಈ ಥರ ಇರುತ್ತೆ ನಮ್ಮ ಕತೆಗಳು. ಈ ಥರ ತಮಾಷೆ ಮಾಡಿಕೊಂಡು, ಈ ಥರ ಮಾತುಗಳು ಹೇಳ್ಕೊಂಡು, ನಾನು ನಮ್ಮಮ್ಮನ್ನ ರೇಗ್ಸೋದು, ನಮ್ಮಮ್ಮ ಬಂದು ನನ್ನ ರೇಗ್ಸೋದು, ಇಬ್ಬರು ಈ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕಣ್ರಿ. ಹೇಗಿದೆ ನಮ್ಮ ಲೈಫ್ ಅಲ್ವಾ? ಏನಂದರೆ ಚೆನ್ನಾಗಿದೆ. ನಾವು ಕೆಲ್ಸಕ್ಕೆ ಹೋಗೋ ರೇಂಜ್ಗೆ ಓದ್ದು ಬಾಕಿಲ್ಲ. ನಾನು ಓದಿರೋದು ಜಸ್ಟ್ SLC ಅಷ್ಟೇ. ನಾನು ಓದಿರೋದು ಇಂಗ್ಲೀಷ್ನ. ಇವಾಗ ನನಗೆ ಓದೋಕ್ಕೂ ಬರೋದಿಲ್ಲ, ಬರೆಯೋಕ್ಕೂ ಬರೋದಿಲ್ಲ. ಎಷ್ಟೋ ಜನಕ್ಕೆ ನಾನು ಎಷ್ಟೋ ವೀಡಿಯೋಗಳನ್ನು ಹೇಳ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಯಾರು ದಯವಿಟ್ಟು ಕಮೆಂಟ್ನ ಮಾಡೋಕ್ಕೆ ಹೋಗ್ಬೇಡ್ರಿ, ಆ ಕಮೆಂಟ್ ನನಗೆ ಅರ್ಥ ಆಗೋದಿಲ್ಲ ಅಂತ. ಈಗ ಸಮಯ ಬಂದು 11:15 ಆಗಿದೆ. ಇದು ನೆನ್ನೆ ಬಿಡಿಸಿರೋ ಕಾಯಿ. ಆಲ್ಮೋಸ್ಟ್ ನೆನ್ನೆ ಗಾಡಿ ಇರಲಿಲ್ಲ, ಶನಿವಾರ. ಹಾಗಾಗಿ ಇವತ್ತು ಹಾಲ್ಟ್ ಆಗಿದೆ ಇಲ್ಲೇ. ಇವಾಗ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ, ಓಡ್ತಾ ಇದೆ. ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ.
ಎಲ್ಲನೂ ಓಡ್ತಾ ಇದೆ. ಎಲ್ಲನ ಪೈಪ್ ಕಿತ್ಕೊಂಡೋಗಿದೆಯಾ ಏನೋ ಅಂತ ಒಂದ್ಸರಿ ನೋಡೋಕ್ಕಂತ ಬಂದೆ. ನೋಡಿ ಓಡ್ತಾ ಇದೆ ನೀರು. ಕೈ ಕೂಡ ತೊಳಿತಾ ಇದ್ದೀನಿ, ಯಾಕಪ್ಪ ಅಂದರೆ ಊಟ ಮಾಡಬೇಕು ಕಣ್ರಿ. ಏ ಬಂಟಿ, ನಿನ್ನ ಸಾಬೂನು ಸ್ಲೋನಾ? ಕೈ ತೊಳೆಯೋಗೆಲ್ಲ ಬಂಟಿ ಜ್ಞಾನ ಬರ್ತಾನೆ. ಅದ್ಯಾಕೋ ಈ ನಡುವೆ ಬರ್ತಾ ಇಲ್ಲ ಅಡ್ವರ್ಟೈಸಲ್ಲಿ ಬಂಟಿ. ಅದೆಲ್ಲೋಗ್ಬಿಟ್ನೋ ಪಾಪ, ಗೊತ್ತಿಲ್ಲ. ಚೆನ್ನಾಗಿದ್ದ ಬುಡ್ಡಾಗಿ ನೋಡೋಕ್ಕ, ಅದೆಲ್ಲೋಗ್ಬಿಟ್ನೋ ಏನೋ. ಹಿಂಗೆ ತೊಳಿತಾ ಇರೋನು, ಆವಾಗ ಒಂದು ಹುಡುಗಿ ಬಂದು, ಒಂದು ಫಿಗರ್ ಬಂದು, ಏ ಬಂಟಿ, ನಿನ್ನ ಸಾಬೂನು ಸ್ಲೋನಾ ಅಂತ ಡೈಲಾಗ್ ಕೊಡೋಳು. ಅದೆಲ್ಲೋಗ್ಬಿಟ್ರೆ ಬಂಟಿ ನಡುವೆ ಅಡ್ವರ್ಟೈಸೇ ಆಗ್ತಾಯಿಲ್ಲ. ಯಾಕೋ ನಮ್ಮ ಹೊಸ ಇವತ್ತು ಬಡ್ಕೊತಾ ಐತೆ. ಮೋಸ್ಟ್ಲಿ ಈಟಕ್ಕೆ ಬಂದಿರಬೇಕು ಅನಿಸುತ್ತೆ. ಓರಿ ಬಿಡಿಸ್ಬೇಕು, ಓರಿಗಳು ಯಾವುದೂ ಇಲ್ಲ. ಇವಾಗ ಏನಿದ್ರು 7. ಯಾಕಮ್ಮ ಈಟಕ್ಕೆ ಬಂದಿದ್ಯಾ? ಹಾಂ, ಈಟಕ್ಕೆ ಬಂದಿದ್ಯಾ? ಸಮಾಧಾನ. ಅಮ್ಮ, ಬಂಟಿ ಯಾಕೆ ನಡುವೆ ಬರ್ತಿಲ್ಲ? ಬಂಟಿ ಟಿ ವಿನಲ್ಲಿ ಬರ್ತಾರಿಲ್ವಾ ಬಂಟಿ? ಸೋಪ್ ಉಚ್ಕೊಂಡು, ಬಂಟಿ ನಿನ್ನ ಸಾಬೂನು ಸ್ಲೋನಾ ಅಂತ ನೋಡೋಕೆ ನಿನ್ನಂಗೆ ಇದ್ನಲ್ಲ ಡುಮ್ಗ ಅವನು. ಯಾಕೆ ಬರ್ತಿಲ್ಲ? ಬನ್ನಿ ಫ್ರೆಂಡ್ಸ್, ಇವಾಗ ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದರೆ ಗೀ ರೈಸು ಅಂತಾರೆ, ಕೊಬ್ಬರಿ ಅನ್ನ ಅಂತಾರೆ. ನೋಡು, ಉದ್ರುದ್ರಾಗೇ ಇಲ್ಲ. ಹೋಟ್ಲಲ್ಲಿ ನೋಡೋ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಪಾತ್ರೆ ಇಕ್ಕೊಂಡು ಹಿಂಗೆ ಗೀಸ್ತಾ ಇದ್ರೆ ಒಂದೊಂದು ಅನ್ನ ಇಷ್ಟು ಶುದ್ಧ ಇರೋದು ಅರ್ಧ ಆಗ್ಬಿಡ್ಬೇಕು. ಆ ರೇಂಜ್ ಗೀಸ್ತಾರೆ ಅವರು. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಗೀ ರೈಸು, ಕೊಬ್ಬರಿ ಅನ್ನನೂ ಅಂತಾರೆ, ಗೀ ರೈಸು ಅಂತಾರೆ, ಕೊಬ್ಬರಿ ಅನ್ನ ಮತ್ತು ಹಿಟ್ಟಿನ ಬೇಳೆ ಸಾರು. ಎಲ್ಲ ಒಂದು ಸ್ವಲ್ಪ ಸಾರು ಬಿಡು. ದುಡ್ಡು ಕೊಟ್ಟು ತಗೊಂಬರಲ್ಲ, ಏನಿಲ್ಲ. ನಮ್ಮ ತೋಟದಲ್ಲೇ ಇರೋದು ಕಿತ್ತ ಕೀಳು ಹಾಕು, ಸೆಡಾಗಾಕು. ಹಾಂ, ಸಾಕ್ಬಿಡು. ಡನ್. ಫಸ್ಟು ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿದ್ದರೆ ಟ್ರೈ ಮಾಡ್ತೀನಿ. ಚೆನ್ನಾಗಿದ್ದೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಮನೇಲಿ ಹಿಟ್ಟಿನ ಬೇಳೆ ಸಾರು ಮತ್ತು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಮ್ಮ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ. ನಂಗೇನು ಅಡುಗೆ ಮಾಡೋಕ್ಕೆ ಬರಲ್ಲೇನು? ಬರ್ತಾಯ್ತಾ ಇಲ್ಲ, ಒಂದೊಂದು ಸರಿ ಚೆನ್ನಾಗಿ ಮಾಡಲ್ಲ, ಒಂದೊಂದು ಸರಿ ಚೆನ್ನಾಗಿ ಮಾಡ್ತೀಯ. ಓಕೆ, ಈಗ ಬಂದು ಕಾಯಿ ತುಂಬಿಟ್ಟು ಮೂಟೆಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೋದು. ಒಂದು ಅಂದಾಜು ಒಂದು ಮೂಟೆನ 1.25 ಸಿಗ್ಬೋದು ಅಷ್ಟೇಲ್ಲಮ್ಮ. 1.5 ಮೂಟೆ ಸಿಗ್ಬೋದು. ಬೆಲೆ ಇದೆ ಯಾಕ ಅಲ್ವಾ, ಹಾಗಾಗಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟೋಣ ಇವತ್ತು. ಬನ್ನಿ. ಕಾಯಿನ ಗಾಡಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಬಂದಿದ್ದು ನಾನು ಕ್ರಾಸ್ಗೆ. ಏನಕ್ಕಂತ ಹೇಳಿದ್ರೆ ಕಾಟನ್ ಬಾಕ್ಸ್ ತೊಗೊಂಡೋಗ್ಬೇಕು ಹಾಗಲಕಾಯಿ ಕೊಯ್ಯೋಕ್ಕೆ ಕಣ್ರಿ. ಬಾಕ್ಸ್ ಎಲ್ಲ ತಗೊಂಬಂದಿದ್ದು ಹಾಕಿದ್ಮೇಲೆ ನೆಕ್ಸ್ಟ್ ನಾವು ಮಾಡೋಕ್ಕೆ ಬಂದಿದ್ದು ಏನಪ್ಪ ಅಂದರೆ ಹಾಗಲಕಾಯಿ ಕೊಯ್ಯೋಕ್ಕೆ ಕಣ್ರಿ. ಏನಂದರೆ ಕೊಯ್ದು ಈ ಥರ ಹಾಕ್ತಾ ಇರ್ತೀವಿ ಟರ್ಪಲ್ ಮೇಲೆ. ಇಲ್ಲಿ ಹತ್ರ ಇದೆ, ಹಾಗಾಗಿ ಟರ್ಪಲ್ ಮೇಲೆ ಹಾಕ್ಕೊತಾ ಇದ್ದೀವಿ. ಇನ್ನು ಕೊಯ್ಕೊಂಡು ಮುಂದಕ್ಕೆ ಹೋದಾಗ ಬೇಸನ್ಗಳಲ್ಲಿ ಹಾಕ್ಕೊತೀವಿ. ಈ ಥರ ನಡೀತಾ ಇದೆ ನಮ್ಮ ಕೆಲಸ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಗಂಟೆ ಕಾಯಿ ಕೊಯ್ಕೊಂಡಿದ್ದಾಯಿತು. ಇನ್ನು ಕತ್ಲಾಗ್ತಾ ಬಂತು, ಇಲ್ಲಿಂದ ಆಚೆ ಕಾಯಿಗಳು ಕಾಣಿಸೋದಿಲ್ಲ. ಇನ್ನೇನಿದ್ರು ನಾಳೆ ಬೆಳಗ್ಗೆ ಬಂದು ಮತ್ತೆ ಕಾಯಿನ ಕೊಯ್ದು ಪ್ಯಾಕ್ ಮಾಡಿ ಮಾರ್ಕೆಟ್ ಕಡೆ ಕಳಿಸ್ಕೊಡೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳಿಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಒಂದೇ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಗಳನ್ನ ಡೈಲಿ ನೋಡಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.